ತೀವ್ರ ಸ್ವರೂಪ ಪಡೆದ ಇರಾನ್ ಇಸ್ರೇಲ್ ವಾರ್. ದಾಳಿ ಪ್ರತಿ ದಾಳಿ, ಅಣುಸ್ಥಾವರದ ಘಟಕಗಳೇ ಟಾರ್ಗೆಟ್. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಇರಾನ್ ಮೇಲೆ ಇಸ್ರೇಲ್ ನಡೆಸಿದ ವಾಯುದಾಳಿಯ ಬಳಿಕ ಇರಾನ್ ಸಿಡಿದೆದ್ದಿದೆ. ಯುದ್ಧ ಘೋಷಣೆ ಮಾಡಿರುವಂತಹ ಇರಾನ್ ಇಸ್ರೇಲ್ನ ವಾಯುನೆಲೆಗಳು, ಸೇನಾ ಕೇಂದ್ರಗಳು, ಪರಮಾಣು ಘಟಕಗಳ ಮೇಲೆ ದಾಳಿ ನಡೆಸಿದೆ. ಕ್ಷಣಕ್ಕೂ ಸಂಘರ್ಷ ಹೆಚ್ಚಾಗುತ್ತಲೇ ಇದೆ. ಇರಾನ್ ಜೊತೆಗೆ ಯೆಮೆನ್ ಕೂಡ ಕೈ ಜೋಡಿಸಿದೆ. ಇಸ್ರೇಲ್ನ ಟೆಲ್ ಅವೀವ್, ಜೆರುಸಲೆಂ ಸೇರಿದಂತೆ ಹಲವು ನಗರಗಳ ಮೇಲೆ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಇಸ್ರೇಲ್ 4 ಮಕ್ಕಳು ಸೇರಿ 10ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು 35ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಜೆರುಸಲೆಂನಲ್ಲಿ ವಾಸವಿರುವ ಮಂಗಳೂರು ಮೂಲದ ಮಹಿಳೆ ಇರಾನ್ ದಾಳಿಯ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಜೆರುಸಲೆಂನಲ್ಲಿ ಸಾರಿಗೆ ವ್ಯವಸ್ಥೆ ಬಂದ್ ಆಗಿದೆ. ಸರ್ಕಾರಿ ಖಾಸಗಿ ಕಚೇರಿಗಳನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ರಸ್ತೆಗೆ ಬಾರದಂತೆ ನಾಗರಿಕರಿಗೆ ಸೂಚನೆ ಕೊಡಲಾಗಿದೆ. ಇಸ್ರೇಲ್ ಪರವಾಗಿ ನಿಂತ ಅಮೆರಿಕ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕದ 20 ಲಕ್ಷ ನಾಗರಿಕರು ಇಸ್ರೇಲ್ನಲ್ಲಿದ್ದಾರೆ. ಇಸ್ರೇಲ್ಗೆ ಅಮೆರಿಕ ಬೆಂಬಲಿಸ್ತಾ ಇದೆ ಎಂಬ ಇರಾನ್ನ ಆರೋಪಕ್ಕೆ ಸಿಡಿಮಿಡಿಗೊಂಡ ಅಮೆರಿಕ, ನಮ್ಮ ತಂಟೆಗೆ ಬಂದರೆ ಸುಮ್ಮನಿರಲ್ಲ, ನಮ್ಮ ದಾಳಿಯನ್ನು ಎದುರಿಸಬೇಕಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ನಾನು ಜೆರುಸಲೆಂ ಅಲ್ಲಿ ಇದ್ದೇನೆ. ನಮ್ಗೀಗ 2 ದಿವಸದಿಂದ ಬಸ್ ಏನು ಇಲ್ಲ, ಕೆಲಸ ಎಲ್ಲ ರದ್ದು ಮಾಡಿದ್ದಾರೆ, ಬಸ್ ಇಲ್ಲ, ಆಫೀಸ್ ಎಲ್ಲ ಕ್ಲೋಸ್. ಈಗ ಹೇಗಿದೆ ಮೇಡಮ್, ಜನ ಎಲ್ಲ ಹೊರಗಡೆ ಓಡಾಡ್ತಾರ? ಇಲ್ಲ, ಇವತ್ತು ಕೂಡ ಹೋಗ್ಲಿಕ್ಕೆ ಇಲ್ಲ ನಮ್ಗೆ ಹೊರಗಡೆ. ಹೇಳಿದ್ರೆ ಸ್ವಲ್ಪ ಅರ್ಜೆಂಟಿಗೆ ಮಾತ್ರ ಒಂದೊಂದು ಬಸ್ ಇದೆ, ಅದು ಎಲ್ಲ ಕಡೆಗೂ ಇಲ್ಲ ಬಸ್. ಈಗ ಮನೆಗಳಿಗೆ ಡ್ಯಾಮೇಜ್ ಆಗಿರೋದು ಆ ತರದ್ ಏನಾದ್ರೂ ಆಗಿದ್ಯಾ? ಆಗಿದೆ, ಅದು ತೆಲವೇಲಿ ಆಗಿದೆ, ರಮತ್ಗಾನಲ್ಲಿ ಆಗಿದೆ, ಬತ್ಯಾಮ್ ಅಂತ ಒಂದು ಏರಿಯಾ ಉಂಟು, ಅಲ್ಲಿ ಆಗಿದೆ. ಭಯ ತುಂಬಾ ಸಹಜವಾಗಿ ಭಯ ಇರುತ್ತೆ. ನೀವ್ ಹೆಂಗ್ ಫೇಸ್ ಮಾಡ್ತೀರಿ ಮೇಡಮ್ ಅದನ್ನ? ಇಲ್ಲ, ಭಯ ಅಂತ ಹೇಳಿದ್ರೆ ನಮ್ಗೆ ಬಂಕರಿಗೆ ಹೋಗುವಂತ ಇರ್ಲಿಲ್ಲ. ನಾವು ಸ್ವಲ್ಪ ಹೀಗೆಲ್ಲ ಇದು ಮಾಡ್ತಿದ್ದೆವು. ಮೊನ್ನೆ ಹೇಳಿದ್ರೆ ಒಂದು ಲೈನ್ ಅಲ್ಲಿ ಬರ್ತಿತ್ತು, ಅದು ನೋಡಿಯೇ ಭಯ ಆಯ್ತು. ಸೀದಾ ಬಂಕರಿಗೆ ಓಡಿ ಹೋದೆವು ಕೆಳಗಡೆ. ಇಸ್ರೇಲ್ನಲ್ಲಿ ಸಿಲುಕಿದ 18 ಕನ್ನಡಿಗರು. ಅಧ್ಯಯನದ ಪ್ರವಾಸಕ್ಕೆ ಹೋಗಿದ್ದ 18 ಕನ್ನಡಿಗರು ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಬಿಪ್ಯಾಕ್ ಎನ್ಜಿಒನಿಂದ ರಾಜಕೀಯ ಮುಖಂಡರಿಗೆ ತನ್ನ ತರಬೇತಿ ಕೊಡುವ ಅಧ್ಯಯನಕ್ಕಾಗಿ ಹೋಗಿದ್ದ ತಂಡ ಇದೀಗ ಸಂಕಷ್ಟಕ್ಕೆ ಸಿಲುಕಿದೆ. ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಇಸ್ರೇಲ್ನಲ್ಲಿಯೇ ಉಳಿದುಕೊಂಡಿದ್ದಾರೆ. ಸಿಎಂ ಡಿಸಿಎಂ ಗಮನಕ್ಕೆ ತರಲಾಗಿದೆ. ಇನ್ನು ರಾಜಸ್ಥಾನದ 61 ಜನರ ತಂಡವು ಕೂಡ ಇಸ್ರೇಲ್ನಲ್ಲಿ ಲಾಕ್ ಆಗಿದೆ. ಭಾರತ ಸರ್ಕಾರಕ್ಕೆ ತಮ್ಮನ್ನು ಸುರಕ್ಷಿತವಾಗಿ ಕರೆತನ್ನಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಶುಕ್ರವಾರದಿಂದ ನಮಗೆ ರೆಡ್ ಅಲರ್ಟ್ ಬಂದಿದೆ. ಆದ ಕಾರಣ ನಮಗೆ ಇಲ್ಲಿ ಕೆಲಸಕ್ಕೆ ಹೋಗಲು ಶಾಲೆ, ಕಾಲೇಜ್ ಬಸ್ಸುಗಳು ಹಾಗೆ ಬಂದಾಗಿದೆ. ಶುಕ್ರವಾರ ಸಂಜೆಯಿಂದ ರಾಕೆಟ್ ಬೀಳಲು ಸ್ಟಾರ್ಟ್ ಆಗಿದೆ. ಹಾಗೆ ಶನಿವಾರ ಕೂಡ ಬಿದ್ದಿದೆ. ಶನಿವಾರ ಬಿದ್ದದ್ದು ಅಂದರೆ ತಲವಿಯಲ್ಲಿ ತುಂಬ ಹಾನಿಯಾಗಿದೆ. ಆದ ಕಾರಣ ನಮಗೆ ಇಲ್ಲಿ ತುಂಬ ಅಲರ್ಟ್ ಕೊಟ್ಟಿದ್ದಾರೆ. ಇವತ್ತು ನಮಗೆ ತುಂಬ ಅಲರ್ಟ್ ಉಂಟು. ನಾನೀಗ ಇಸ್ರೇಲ್ನ ಹರ್ಜಿಲ್ ಎನ್ನುವಂಥ ಪ್ರದೇಶದಲ್ಲಿದ್ದೇನೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆದ ಯುದ್ಧ ಮತ್ತೆ ನಡೀತಾ ಇದೆ. ಎಲ್ಲರೂ ಆತಂಕದಲ್ಲಿದ್ದಾರೆ. ನಿನ್ನೆ ರಾತ್ರಿ ಕೂಡ ಸೈರನ್ ಆಗಿತ್ತು ಒಂದು 2-3 ಬಾರಿ. ನಾವೆಲ್ಲ ಸೇಫ್ ಬಂಕರ್ಗೆ ಹೋಗಿದ್ವಿ. ಯಾವುದೇ ಹಾನಿ ಆಗಲಿಲ್ಲ ಇಲ್ಲಿ ನಾವಿರುವಲ್ಲಿ. ಕೆಲವು ಕಡೆ ಮಾತ್ರ ಕಟ್ಟಡಗಳಿಗೆ ಹಾನಿಯಾಗಿದೆ. ಮತ್ತೆ ಒಂದು 5-6 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ರು. ಸದ್ಯದ ಪರಿಸ್ಥಿತಿ ಜನರು ಆತಂಕದಲ್ಲಿದ್ದಾರೆ ಅನಿಸುತ್ತೆ. ಸದ್ಯಕ್ಕೆ ಪರಿಸ್ಥಿತಿಯನ್ನು ಹೇಳಲಿಕ್ಕೆ ಆಗುದಿಲ್ಲ. ಇರಾನ್ ದಾಳಿಯನ್ನ ಇಸ್ರೇಲ್ನ ಥಾಡ್ ಸೇರಿ ಹಲವು ಏರ್ ಡಿಫೆನ್ಸ್ ಸಿಸ್ಟಮ್ಗಳು ತಡೆಯುವ ಪ್ರಯತ್ನ ಮಾಡಿವೆ. ಇಸ್ರೇಲ್ನ ನಾಗರಿಕರನ್ನ ಗುರಿಯಾಗಿಸಿಕೊಂಡು 200ಕ್ಕೂ ಹೆಚ್ಚು ಮಿಸೈಲ್ಸ್ ಅಟ್ಯಾಕ್ ಮಾಡಿರುವ ಇರಾನ್ ಪ್ರತೀಕಾರದ ದಾಳಿಯನ್ನ ಕ್ಷಿಪ್ರಗೊಳಿಸಿದೆ. ಇಸ್ರೇಲ್ನ ರಕ್ಷಣಾ ಸಚಿವ ಕ್ವಾಡ್ಜೋ ನಾಗರಿಕರ ಮೇಲೆ ದಾಳಿ ಮಾಡಿದ್ರೆ ನಾವು ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ದಾಳಿ ಮಾಡಿ ಬೆಂಕಿಯನ್ನು ಉರುಳಿಸ್ತೀವಿ ಅಂತ ಎಚ್ಚರಿಸಿದ್ದಾರೆ. ಶುಕ್ರವಾರ ಇಡೀ ದಿನ ನಡೆದಂತಹ ದಾಳಿ ಪ್ರತಿ ದಾಳಿ ಶನಿವಾರ ಸ್ಥಗಿತವಾಗಿತ್ತು. ಇತ್ತ ಇರಾನ್ ಇವತ್ತು ಬೆಳಗ್ಗೆಯಿಂದ ಭೀಕರ ದಾಳಿಗೆ ಮುಂದಾಗಿದೆ. 2 ರಾಷ್ಟ್ರಗಳ ಸಂಘರ್ಷ ತೀವ್ರಗೊಂಡಿದ್ದು ಜಗತ್ತಿನ ಹಲವು ರಾಷ್ಟ್ರಗಳು ಶಾಂತಿ ಒಪ್ಪಂದಕ್ಕೆ ಸಲಹೆ ಕೊಡ್ತಿವೆ. ಈ ಸಲಹೆಗಳನ್ನು ಧಿಕ್ಕರಿಸಿ ಯುದ್ಧವನ್ನು ಮಾಡ್ತಾ ಇದೆ 2 ರಾಷ್ಟ್ರಗಳು. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.